ನಮಸ್ಕಾರ, ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪಾರ್ಟ್ 2 ಆಫ್ ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಪಾರ್ಟ್ 2 ಆಫ್ ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಮಾಡ್ತಿದ್ದೀವಿ. ಸೊ ಇಫ್ ಯು ಹ್ಯಾವ್ ನಾಟ್ ಎಟ್ ವಾಚ್ ದ ಪಾರ್ಟ್ 1, ಪ್ಲೀಸ್ ಡೂ ಮೇಕ್ ಶೋರ್ ದಟ್ ಯು ವಿಲ್ ವಾಚ್ ದ ಪಾರ್ಟ್ 1 and you will come to this part 2. I will mention the link for the part 1 here, and also please check the playlist of a 6th standard Tili Kannada. The link is mentioned above for all the remaining lessons. So we'll start with the part 2. Before that, I request you all to take out your textbook, pencil, eraser, vary your phone and sit in a quiet place. We'll start with the part 2. Part 1 alli enaitu, everyone they started motivating Hanuman to enakke to cross the samudra cross ಮಾಡಕ್ಕೆ. ಏನಾಯಿತು ಆಮೇಲೆ? ವಾಟ್ ಹ್ಯಾಪೆಂಡ್ ನೋಡೋಣ. ಹಿರಿಯರಾದ ಜಾಂಬವರೇ, ದ ಎಲ್ಡರ್ಲಿ ಪರ್ಸನ್ ಜಾಂಬವರೇ, ನಾನು ಮಗುವಾಗಿದ್ದಾಗ, ವೆನ್ ಐ ವಾಸ್ ಅ ಯಂಗ್, ಅರುಣನನ್ನು ಕೆಂಪು ಹಣ್ಣೆಂದು ಬಗೆದು ಆಕಾಶಕ್ಕೆ ಹಾರಿದ್ದು ನಿಜ. ಸಿ, ವೆನ್ ಐ ವಾಸ್ ಅ ಯಂಗ್, ಇನ್ ಮೈ ಚೈಲ್ಡ್ಹುಡ್, ಐ ಥಾಟ್ ಸನ್ ಆಸ್ ಅ ಫ್ರೂಟ್, ಕೆಂಪು ಹಣ್ಣು, ರೆಡ್ ಫ್ರೂಟ್, ದೆನ್ ಐ ಜಂಪ್ ದ ಸ್ಕೈ, ದಟ್ ಈಸ್ ಟ್ರೂ. ಆದರೆ ಸಾಧಿಸಿದ್ದೇನು? ವಾಟ್ ಈಸ್ ದಟ್ ಐ ಅರ್ನ್ ಫ್ರಮ್ ದಟ್? ಇಂದ್ರನಿಂದ ಹೊಡೆತ, ಇಂದ್ರ ಹರ್ಟ್ ಮೀ, ಈ ಸ್ಲ್ಯಾಪ್ಡ್ ಮೀ, ತಿಂದು ಭೂಮಿಗೆ ಬೀಳಲಿಲ್ಲವೇ? ಡಿಂಟ್ ಐ ಕಮ್ ಬ್ಯಾಕ್ ಟು ದ ಅರ್ತ್ ಅಗೇನ್? ಇಂದ್ರ ಹಿಟ್ ಮೀ ಆ್ಯಂಡ್ ಐ ಗಾಟ್ ದ ಹಿಟ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಟು ದ ಅರ್ತ್. ಇಂದು ಎಲ್ಲಿದೆ ನನಗೆ ಅಂದಿನ ಶಕ್ತಿ? ಸೊ ನೌ ಹೌ ಡು ಐ ಹ್ಯಾವ್, ವೇ ಡು ಐ ಹ್ಯಾವ್ ದಟ್ ಸ್ಟ್ರೆಂತ್? ಅವತ್ತಿನ ಶಕ್ತಿ, ಅಂದಿನ ಶಕ್ತಿನೇ ದಟ್ ಡೇ ಸ್ಟ್ರೆಂತ್, ವೇ ಡು ಐ ಹ್ಯಾವ್ ಇಟ್? ಸುಮ್ಮನೆ ಹೊಗಳಬೇಡಿ, ಪ್ಲೀಸ್ ಡೋಂಟ್ ಮೇಕ್ ಮೀ ಪ್ರೈಡ್, ಪ್ಲೀಸ್ ಡೋಂಟ್ ಏನಂತಾರೆ ಪ್ರೇಸ್ ಮೀ. ನನ್ನಿಂದ ಸಮುದ್ರ ಉಲ್ಲಂಘಿಸುವುದು ಆಗದು, ನಾನೊಬ್ಬ ಸಾಮಾನ್ಯ. ಸೊ ಐ ಕಾಂಟ್ ಉಲ್ಲಂಘಿಸು ಅಂದರೆ ಹಾರು, ದಾಟು, ಕ್ರಾಸ್, ಟು ಫ್ಲೈ, ಐ ಕಾಂಟ್ ಡೂ ದಟ್. ಪ್ಲೀಸ್ ಡೋಂಟ್ ಟೆಲ್ ಮೀ, ಇದು ಸಾಧ್ಯವಿಲ್ಲ, ನಾನೊಬ್ಬ ಸಾಮಾನ್ಯ, ಐ ಆಮ್ ಅ ವೆರಿ ನಾರ್ಮಲ್ ಒನ್. ಆಂಜನೇಯ, ನಿನ್ನ ಶಕ್ತಿ ನಿನಗೆ ತಿಳಿಯದು. ಯು ಡೋಂಟ್ ನೋ ಯೋರ್ ಸ್ಟ್ರೆಂತ್, ಆಂಜನೇಯ. ಹನುಮ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಂಜನೇಯ. ಸೂರ್ಯದೇವನಿಂದ, ಫ್ರಮ್ ಸೂರ್ಯದೇವ, ಶಸ್ತ್ರವಿದ್ಯೆ ಕಲಿತೆ. ಯು ಲರ್ನ್ ಅ ಶಸ್ತ್ರವಿದ್ಯೆ, ದ ವೆಪನ್ಸ್, ಯು ಲರ್ನ್ ದ ನಾಲೆಜ್ ಅಬೌಟ್ ಇಟ್. ಗುರು ದಕ್ಷಿಣೆಯಲ್ಲಿ ಅವನ ಮಗ ಸುಗ್ರೀವನ ಪ್ರಾಣ ರಕ್ಷಣೆ ಮಾಡಿದೆ. ಸೊ ಗುರು ದಕ್ಷಿಣೆ ಅಂದರೆ ಇನ್ ರಿಟರ್ನ್ ಐ ಹ್ಯಾವ್ ಟೇಕನ್ ಅ ನಾಲೆಜ್ ಫ್ರಮ್ ದ ಟೀಚರ್. ಐ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಮೈ ಗುರು. I have to show my gratitude somehow to my guru. So that is called a Guru Dakshine. So Anjaneya, as a Guru Dakshine, he saved the Maga, Suryana Maga, the sun, sun, okay. Surya andre S-U-N, sun noda sun, sunnina sun, S-O-N, S-O-N is a Maga, okay. Suryana Maga, Sugriva. ಸೂರ್ಯನ ಮಗ ಯಾರು? ಸೂರ್ಯನ ಮಗ ಸುಗ್ರೀವ. ಪ್ರಾಣ ರಕ್ಷಣೆ, ಯು ಪ್ರೊಟೆಕ್ಟೆಡ್ ಹಿಮ್, ಯು ಸೇವ್ಡ್ ಹಿಸ್ ಲೈಫ್ ಅಂತ ಹೇಳ್ತಾರೆ. ಋಷ್ಯ ಮೂಕ ಪರ್ವತದಲ್ಲಿ ಶ್ರೀರಾಮನನ್ನು ಸಂಧಿಸಿ ಮೈತ್ರಿ ಸ್ಥಾಪಿಸಿದೆ. ಇನ್ ಋಷ್ಯ ಮೂಕ ಪರ್ವತ ಯು ಮೆಟ್ ರಾಮ ಆ್ಯಂಡ್ ಯು ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಹಿಮ್. ಶ್ರೀರಾಮನ ಆಶೀರ್ವಾದ ನಿನಗಿದೆ. ಯು ಹ್ಯಾವ್ ಅ ಬ್ಲೆಸ್ಸಿಂಗ್ಸ್ ಆಫ್ ಅ ಶ್ರೀರಾಮ. ಆಶೀರ್ವಾದ ಇಸ್ ಅ ಬ್ಲೆಸ್ಸಿಂಗ್. ವರ್ಣನೆ ಸಾಕು ಮಾಡಿ ಅಂಗದರೆ. ಸೊ ಅಂಗದ he told all these things. Again Hanuma he told, please stop describing ಅಂಗದರೆ. ಆಶೀರ್ವಾದ ಮಾತ್ರಕ್ಕೆ ಎಲ್ಲ ಸಾಧನೆ ಸಾಧ್ಯವಿಲ್ಲ. Just because I have a blessing, it doesn't mean that I can do everything. ನೀವೇಕೆ ಪ್ರಯತ್ನಿಸಬಾರದು? ತಮಗೂ ದೇವರ ಆಶೀರ್ವಾದವಿದೆ. Why can't you try? Even you have a blessing from the God. ಸತ್ಯ, ಖಂಡಿತ ನಮಗೆಲ್ಲ ದೇವರ ಆಶೀರ್ವಾದವಿದೆ. ಎಸ್, ವಿ ಆಲ್ ಹ್ಯಾವ್ ಅ ಬ್ಲೆಸ್ಸಿಂಗ್ ಫ್ರಮ್ ಅ ಗಾಡ್. ಆದರೆ ಆ ಕೆಲಸಕ್ಕೆ ಬೇಕಾದ ದೈಹಿಕ ಶಕ್ತಿ ಇಲ್ಲ. ಬಟ್ ವಿ ಡೋಂಟ್ ಹ್ಯಾವ್ ದಟ್ ಫಿಸಿಕಲ್ ಸ್ಟ್ರೆಂತ್. ದೈಹಿಕ ಶಕ್ತಿ ಇಸ್ ಅ ಫಿಸಿಕಲ್ ಸ್ಟ್ರೆಂತ್ ವಿಚ್ ಇಸ್ ನೀಡೆಡ್ ಫಾರ್ ದಟ್ ವರ್ಕ್. ಅದಕ್ಕಿಂತ ಹೆಚ್ಚಾಗಿ ಅಬೌಟ್ ದಟ್ ಮಾನಸಿಕ ಸಾಮರ್ಥ್ಯ ಬೇಕು. ವಿ ನೀಡ್ ದಟ್ ಮೆಂಟಲ್ ಎಬಿಲಿಟಿ. ಅದಿಲ್ಲ ನಮ್ಮಲ್ಲಿ. ವಿ ಡೋಂಟ್ ಹ್ಯಾವ್ ದಟ್. ಮಾನಸಿಕ ಸಾಮರ್ಥ್ಯ ಏನು ಹಾಗೆಂದರೆ? ಹನುಮ ಕೇಳಿದ. ಹನುಮ ಟೋಲ್ಡ್, ವಾಟ್ ಈಸ್ ದಟ್ ಮೆಂಟಲ್ ಎಬಿಲಿಟಿ? ವಾಟ್ ಈಸ್ ದಟ್ ಮಾನಸಿಕ ಸಾಮರ್ಥ್ಯ? ಏನದು? ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಫ್ರಮ್ ದ ಬರ್ತ್ ಎವ್ರಿ ಒನ್ ಹ್ಯಾಸ್ ದ ಮೆಂಟಲ್ ಎಬಿಲಿಟಿ. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ. ಫ್ಯೂ ಪೀಪಲ್ ದೇ ಡೆವಲಪ್ ದೇರ್ ಮೆಂಟಲ್ ಎಬಿಲಿಟಿ. ಬೆಳೆಸಿಕೊಳ್ಳುವುದರೆ ಡೆವಲಪ್. ದುಡಿಸಿಕೊಳ್ಳುತ್ತಾರೆ. ದೇ ಇವನ್ ವರ್ಕ್ ಫ್ರಮ್ ದಟ್.
ಹೊಸ ಹೊಸ ಪ್ರಯೋಗಗಳಿಗೆ, ಟು ನ್ಯೂ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ದೇ ಇವನ್ ಮೇಕ್ ಇಟ್ ವೆರಿ ಹಾರ್ಡ್. ದೇ ಮೇಕ್ ದರ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ದ ಮೆಂಟಲ್ ಸ್ಟ್ರೆಂತ್ ವೆರಿ ಸ್ಟ್ರಾಂಗ್. ನಿನಗೆ ಆ ಸಾಧನೆ ಇದೆ. ಯು ಹ್ಯಾವ್ ದಟ್ ಅಚೀವ್ಮೆಂಟ್. ಆತ್ಮವಿಶ್ವಾಸ ಹೊಂದು. ಆತ್ಮವಿಶ್ವಾಸ ಇಸ್ ಅ ಸೆಲ್ಫ್ ಕಾನ್ಫಿಡೆನ್ಸ್. ನಿನ್ನಲ್ಲಿ ಶಕ್ತಿ ಇದೆ. ಯು ಹ್ಯಾವ್ ಅ ಸ್ಟ್ರೆಂತ್. ಶಕ್ತಿ ಇಸ್ ಅ ಸ್ಟ್ರೆಂತ್. ಆದ ಕಾರಣ ಬಿಕಾಸ್ ಆಫ್ ದಟ್ ಕೂಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ. ಸೊ ಕೂಡುಗಲ್ಲಿನ ಮೇಲೆ ಅಂದರೆ ಯು ಆರ್ ಸಿಟ್ಟಿಂಗ್ ಆನ್ ದ ರಾಕ್ ಆ್ಯಂಡ್ ಯು ಆರ್ ಥಿಂಕಿಂಗ್. ಅದು ನಿರಾಶೆಯ ಸೂಚಕವಲ್ಲವೇ? ಇಸಂಟ್ ದಟ್ ಅ ಡಿಸಪಾಯಿಂಟ್ಮೆಂಟ್ ಥಿಂಗ್? ನಿರಾಶೆ ಇಸ್ ಅ ಡಿಸಪಾಯಿಂಟ್ಮೆಂಟ್ ಥಿಂಗ್. ಹುಚ್ಚಪ್ಪ, ಅದು ನಿರಾಶೆಯಲ್ಲ, ಚಿಂತನೆ. ನೀನಾರೆಂಬುದನ್ನು ಅರಿತುಕೋ. ಸೊ ಹನುಮ ವಿಲ್ ಟೆಲ್ ಅದು ನಿರಾಶೆಯ ಸೂಚಕವಲ್ಲವೇ ಅಂತ. ಸೊ ಹುಚ್ಚಪ್ಪ, ದಟ್ ಈಸ್ ನಾಟ್ ಅ ನಿರಾಶೆ, ದಟ್ ಈಸ್ ನಾಟ್ ಅ ಡಿಸಪಾಯಿಂಟ್ಮೆಂಟ್, ದಟ್ ಈಸ್ ಅ ಚಿಂತನೆ, ದಟ್ಸ್ ಅ ಥಿಂಕಿಂಗ್. ನೀನಾರೆಂಬುದನ್ನು ಅರಿತುಕೋ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ನಿನ್ನಲ್ಲಿ ಪರಮಶಕ್ತಿ ಇದೆ. ಯು ಹ್ಯಾವ್ ಅ ಡಿವೈನ್ ಸ್ಟ್ರೆಂತ್. ಯು ಹ್ಯಾವ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಸ್ಟ್ರೆಂತ್. ಒಮ್ಮೆ ಮೈ ಕೊಡವಿ ಸೆಟೆದು ನಿಲ್ಲು ಅಂದರೆ ಜಸ್ಟ್ ಲೀವ್ ದಟ್ ಲೆಥಾರ್ಜಿನೆಸ್ ಆ್ಯಂಡ್ ಜಸ್ಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ವಾಟ್ ಈಸ್ ದ ಸ್ಟ್ರೆಂತ್ ದಟ್ ಯು ಹ್ಯಾವ್. ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗು. ಜಸ್ಟ್ ಪ್ಲೀಸ್ ಶೌಟ್ ಒನ್ಸ್ ದಟ್ ಐ ಕ್ಯಾನ್ ಕ್ರಾಸ್ ದಿಸ್ ಓಷನ್ ಅಂತ. ದೊಡ್ಡ ಹೆಜ್ಜೆ ಇಡು. ಜಸ್ಟ್ ಕೀಪ್ ಅ ಬಿಗ್ ಫೀಟ್, ಬಿಗ್ ಸ್ಟೆಪ್. ನೀನು ಬೆಳೆಯುವೆ. ಯು ವಿಲ್ ಗ್ರೋ. ಶ್ರೀರಾಮನ ಆದೇಶ ನೆನಪಿಸಿಕೋ. ಜಸ್ಟ್ ಲಿಸನ್ ದ ಕಮಾಂಡ್ ಆಫ್ ಅ ಶ್ರೀರಾಮ. ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ. ಯು ವಾಂಟ್ ಟು ಸಿ ದ ಸೀತಾಮಾತೆ. ದಟ್ ವಿಶ್, that ಆಸೆ should be more, should get more and more. It should develop in you, it should grow in you. ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಫಾರ್ ದ ಜಗಜ್ಜನನಿ. ಸೊ ಸೀತೆ is called here as a ಜಗಜ್ಜನನಿ. ಓಕೆ, ಜಗಜ್ಜನನಿಯಿಂದ ಜಗತ್ತಿಗೆ, ಟು ದ ವರ್ಲ್ಡ್. ಜನನಿ, ಶಿ ಇಸ್ ಅ ಮದರ್, ತಾಯಿ. ಜನನಿ is a ತಾಯಿ. ಸೊ ಡೋಂಟ್ ಯು ವಾಂಟ್ ಟು ಗಿವ್ ದಟ್ ಮಾಂಗಲ್ಯ ಮುದ್ರಿಕೆ. ಮುದ್ರಿಕೆ ಅಂದರೆ ಉಂಗ್ರ, ರಿಂಗ್. ರಾಮ ಹ್ಯಾಸ್ ಗಿವನ್ ಒನ್ ರಿಂಗ್ ಟು ಹನುಮ ಟು ಗಿವ್ ಇಟ್ ಟು ಸೀತಾ ಮಾತೆ. Okay, just to mention that Rama is coming to take back Sita. So Hanuma has to give that to Sita now. So only they have come here near the ocean and they want to cross the ocean and they want to go to Lanka. So now they are motivating Hanuma to cross the ocean. Don't you want to give that mudrike to Jagat-Janani? ಇದು ನಿನ್ನ ಕರ್ತವ್ಯವಲ್ಲವೇ? Isn't this your responsibility? ಕರ್ತವ್ಯ, responsibility. ನಿನ್ನ ಬಗ್ಗೆ ಅವಿಶ್ವಾಸ ಬೇಡ. Please don't build that ಏನಂತಾರೆ ಡಿಸ್ಟ್ರಸ್ ಆನ್ ಯು. ಜಸ್ಟ್ ಡೋಂಟ್ ಗಿವ್ ಅಪ್ ಆನ್ ಯು ಎಂದು ಅಂಗದ ಉತ್ತೇಜನ ನೀಡಿದ. ಅಂಗದ ಟೋಲ್ಡ್ ಆಲ್ ದೀಸ್ ಥಿಂಗ್ಸ್ ಟು ಹನುಮ. ಹಿ ಮೋಟಿವೇಟೆಡ್. ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ಯು ಪ್ರಿಪೇರ್ ಯುವರ್ ಸೆಲ್ಫ್ ಮೆಂಟಲಿ. ನೀನು ಕಿಂಕರ ಅಲ್ಲ, ಶಂಕರ. ಏಳು, ಎದ್ದೇಳು, ಜಾಗೃತನಾಗು. ಸೊ ಕಿಂಕರ ಅಂದರೆ ಸೇವಕ. ಯು ಆರ್ ನಾಟ್ ಜಸ್ಟ್ ಅ ಸರ್ವೆಂಟ್. ಯು ಆರ್ ಅ ಶಂಕರ. ಯು ಆರ್ ಲೈಕ್ ಮೋರ್ ದಟ್. ಶಂಕರ ಅಂದರೆ ಶಿವ ನೀನು. ಏಳು, ಎದ್ದೇಳು, ಜಾಗೃತನಾಗು. ಗೆಟ್ ಅಪ್, ವೇಕಪ್. ಜಸ್ಟ್ ವೇಕಪ್ ಯುವರ್ ಮೈಂಡ್. ಅಂತರಂಗದ ಕೀಳಿರಿಮೆ ತೋರೆ. ಜಸ್ಟ್ ಲೀವ್ ದಟ್ ಇನ್ನರಲ್ಲಿ. ಯು ಹ್ಯಾವ್ ದಟ್ ಇನ್ನರ್ ವಾಯ್ಸ್ ಟೆಲಿಂಗ್ ದಟ್ ಯು ಕಾಂಟ್ ಡೂ ಇಟ್. ಸೊ ಜಸ್ಟ್ ಲೀವ್ ದಟ್ ಬ್ಯಾಡ್ ಥಿಂಗ್ ಫ್ರಮ್ ಯು. ನೋಡು ಆಗಸದೆಡೆಗೆ. ಪ್ಲೀಸ್ ಲುಕ್ ಎಟ್ ದಟ್ ಸ್ಕೈ. ಆ ನಿನ್ನ ಅರುಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಸೂರ್ಯ ಇಸ್ ಗೆಟಿಂಗ್ ಅ ಬ್ರೈಟರ್ ಆ್ಯಂಡ್ ಬ್ರೈಟರ್. ಅರುಣ ಇಸ್ ಅ ಸೂರ್ಯ. ಅವನ ಪ್ರಖರತೆ ಗಮನಿಸು. ಅಬ್ಸರ್ವ್ ಹಿಸ್ ಬ್ರೈಟ್ನೆಸ್. ಪ್ರಖರತೆ 1000 ಪಟ್ಟು ಹೆಚ್ಚಿಸಿದ್ದಾನೆ. ಹಿ ಹ್ಯಾಸ್ ಗ್ಲೋಯಿಂಗ್ ಅ ಮೋರ್ ದೆನ್ 1000 ಟೈಮ್ಸ್. ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ. ಬಲಶಾಲಿ ಮನಸ್ಸಿದ್ದರೆ, ವೆನ್ ಯು ಹ್ಯಾವ್ ಅ ಸ್ಟ್ರಾಂಗ್ ಮೈಂಡ್, you have a path. So that means where there is a will, there is a way. ಏಳು, ಎಚ್ಚರನಾಗು ಎಂದು ಜಾಂಬವನು ಹೇಳಿದ. So Jambava motivated. He told Anjaneya all these words and he started motivating him. ಆಗ ಹನುಮಂತನು, at that time ಹನುಮಂತ, ಹೌದು ಕರ್ತವ್ಯಕ್ಕೆ ನನ್ನನ್ನು ಎಚ್ಚರಿಸಿದಿರಿ. ಯು ಜಸ್ಟ್ ರಿಮೈಂಡೆಡ್ ಆ್ಯಂಡ್ ಯು ಜಸ್ಟ್ ಅವೇಕನ್ ಮೀ, ವೇಕಪ್ ಮೀ ಫಾರ್ ಮೈ ರೆಸ್ಪಾನ್ಸಿಬಿಲಿಟಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್ ಎಂದು ಎದ್ದು ನಿಂತ. ಹಿ ಸ್ಟುಡ್ ಅಪ್. ಶ್ರೀರಾಮನನ್ನು ನೆನೆಸಿಕೊಂಡ. ಹಿ ರಿಮೈಂಡೆಡ್ ಅಬೌಟ್ ದ ಶ್ರೀರಾಮ. ವಾನರ ನಾಯಕರನ್ನು ವಂದಿಸಿದ. ಈ ನಮಸ್ಕಾರ ಮಾಡಿದ ಯಾರಿಗೆ? ಟು ವಾನರ ನಾಯಕ, ಟು ದ ಲೀಡರ್ ಆಫ್ ದ ವಾನರ. ನನ್ನಲ್ಲೂ ಶಕ್ತಿ ಇದೆ, ಇವನ್ ಐ ಹ್ಯಾವ್ ದ ಸ್ಟ್ರೆಂತ್ ಎಂದು ಆತ್ಮವಿಶ್ವಾಸದಿಂದ
ಓಕೆ, ಮನಸ್ಸಿನಲ್ಲಿ ಕೇಳಿ ಹೇಳಿಕೊಂಡನು. ವಿತ್ ದಟ್ ಕಾನ್ಫಿಡೆನ್ಸ್ ಹಿ ಟೋಲ್ಡ್ ಹಿಮ್ಸೆಲ್ಫ್ ದಟ್ ಐ ಹ್ಯಾವ್ ದ ಸ್ಟ್ರೆಂತ್ ಅಂತ ಹಿ ಟೋಲ್ಡ್ ಹಿಮ್ಸೆಲ್ಫ್ ಇನ್ ದ ಮೈಂಡ್. ನೋಡುವಷ್ಟರಲ್ಲಿಯೇ ತ್ರಿವಿಕ್ರಮನಾಗಿ ಬೆಳೆದ. ಸೊ ವಿದಿನ್ ಎವ್ರಿ ಒನ್ ದೇ ಸ್ಟಾರ್ಟೆಡ್ ವಾಚಿಂಗ್ ಹಿಮ್. ಹಿ ಸ್ಟಾರ್ಟೆಡ್ ಗ್ರೋಯಿಂಗ್ ಆ್ಯಂಡ್ ಗ್ರೋಯಿಂಗ್. ಉದ್ದರಾಗಿ ಬೆಳಿತಾನೆ. ಇಟ್ ಜಸ್ಟ್ ಏನಂತಾರೆ, ಇಟ್ ಜಸ್ಟ್ ಇನ್ಕ್ರೀಸ್ ದ ಹೈಟ್ ಆಫ್ ಅ ಹನುಮ. ಅವನ ಬಾಲ ಬೆಟ್ಟದಂತೆ ಹಬ್ಬಿತು. ಇಸ್ ಟೇಲ್ ಬಿಕೇಮ್ ಲೈಕ್ ಅ ಮೌಂಟೇನ್. ಅದರ ಮೇಲೆ ಕುಳಿತು ಆ ಮಹಾಸಾಗರವನ್ನು ನೋಡಿದ. ಹೀ ಸ್ಯಾಟ್ ಆನ್ ಹಿಸ್ ಟೇಲ್ ಆ್ಯಂಡ್ ಹೀ ಸಾ ದ ಸಾಗರ, ದ ಓಷನ್. ಅದೊಂದು ಪುಟ್ಟ ಸರೋವರದಂತೆ ಕಾಣಿತು. ಫಾರ್ ಹಿಮ್ ಇಟ್ ಜಸ್ಟ್ ಲುಕ್ ಲೈಕ್ ಅ ಸ್ಮಾಲ್ ಓಷನ್. ಅದರಲ್ಲೊಂದು ಲಂಕೆ, ಚಿಕ್ಕ ನಡುಗಡ್ಡೆ. ಸೊ ಇನ್ ದ್ಯಾಟ್ ಒನ್ ದ ಲಂಕೆ ಇಸ್ ಅ ಸ್ಮಾಲ್ ಐಲ್ಯಾಂಡ್. ನಡುಗಡ್ಡೆ ಇಸ್ ಅ ಐಲ್ಯಾಂಡ್. ಸುತ್ತಲೂ ದಟ್ಟ ಕಾಡು, ಸರೌಂಡಿಂಗ್ ಡೆನ್ಸ್ ಫಾರೆಸ್ಟ್. ದಟ್ಟ ಇಸ್ ಅ ಡೆನ್ಸ್, ಕಾಡು ಇಸ್ ಅ ಫಾರೆಸ್ಟ್. ಆ ಅರಣ್ಯದಲ್ಲಿ, ಅರಣ್ಯ ಅಂದರೆ ಅಗೇನ್ ಫಾರೆಸ್ಟ್, ರಾಕ್ಷಸಿಯರ ನಡುವೆ, ಇನ್ ಬಿಟ್ವೀನ್ ದ ರಾಕ್ಷಸಿಯರು ಅಂದರೆ ದ ಡಿಮನ್ಸ್, ದ ಫೀಮೇಲ್ ಡಿಮನ್ಸ್ ಇಸ್ ಅ ರಾಕ್ಷಸಿ, ಮೇಲ್ ಡಿಮನ್ ಇಸ್ ಅ ರಾಕ್ಷಸ. ಓಕೆ, ನಡುವೆ ಇನ್ ಬಿಟ್ವೀನ್ ದೆಮ್ ತಾಯಿ ಸೀತಾ ಮಾತೆ, ತಾಯಿ ಸೀತಾದೇವಿ ನೋಡಿದ. ಹಿ ಸಾ ದ ಸೀತಾದೇವಿ ಆಲ್ಸೋ ಫ್ರಮ್ ದೇರ್. ತಕ್ಷಣವೇ ಹೋ ಎಂದು ಕೂಗಿದ. ಹಿ ಇಮಿಡಿಯೇಟ್ಲಿ ಹಿ ಶೌಟೆಡ್ ಹೋ. ಅಮ್ಮ ನಾನು ಬಂದೆ, ಅಮ್ಮ ಐ ಆಮ್ ಕಮಿಂಗ್ ಎಂದು ಸಾಗರ ಉಲ್ಲಂಘನೆಗಾಗಿ ಜಿಗಿದ. ನೌ ಹಿ ಸ್ಟಾರ್ಟೆಡ್ ಜಂಪಿಂಗ್ ಆ್ಯಂಡ್ ಹಿ ವಾಂಟೆಡ್ ಟು ಜಂಪ್ ದ ಓಷನ್. ಇದನ್ನು ಕಂಡು ಅಂಗದ, ಜಾಂಬವರು ಜೈ ಶ್ರೀರಾಮ್ ಎಂದರು. ಆಫ್ಟರ್ ಲುಕಿಂಗ್ ಎಟ್ ದಿಸ್, ಅಂಗದ ಮತ್ತು ಜಾಂಬವ ದೇ ಟೋಲ್ಡ್ ಜೈ ಶ್ರೀರಾಮ್. ಜೈ ಹನುಮಾನ್ ಎಂದು ಜಯಕಾರ ಹಾಕಿದರು. ಜೈ ಹನುಮಾನ್ ಅಂತ ಹೇಳಿ ದೇ ಟೋಲ್ಡ್. So what is the moral of this story, children? The moral of the story is very important and very beautiful. Have trust in yourself. The most important thing. Believe in yourself. So just don't sit up, just don't give up that you can't do it. Just because you have failed 2 or 3 times, that doesn't mean that you will fail every time. Every time, just make sure you have that confidence in you. Believe in yourself. Trust in yourself. Do not listen what others say to you. If they are like putting you down, if they are teasing you, don't listen to that. Just listen to the people who are motivating you, who are taking you in the right way. Very, very important. ಅದು ಈ ಪಾಠದ ಒಂದು ಸಂದೇಶ, a message from this lesson for you all. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಡೌಟ್ ಇದ್ದರೆ ಏನು ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to yashasvikannadavani@gmail.com. Thank you so much, and please do not forget to check the playlist of 6th standard Tili Kannada for all the remaining lessons. I'll meet you all with the other lesson ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge.
So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.